ನವೆಂಬರ್ 14ರಂದು ಜೋಯಿಡದ ಗಾವಡೆವಾಡದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಲಿರುವ ಕುಣಬಿ ಬುಡಕಟ್ಟು ಸಮುದಾಯದ ಕಾಫ್ರಿ ದೇವರ ಜಾತ್ರೋತ್ಸವ. ಜೋಯಿಡದಲ್ಲಿ ಭರ್ಜರಿಯಾಗಿ ನಡೆಯುತ್ತಿರುವ ಕಂಬಳಿ ಮಾರಾಟ. ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಗಾವಡೆವಾಡದಲ್ಲಿ ಕುಣಬಿ ಬುಡಕಟ್ಟು ಸಮುದಾಯದ ವಿಶಿಷ್ಟ ಜಾತ್ರೆ ಎಂದೇ ಗಮನ ಸೆಳೆದಿರುವ ಕಾಫ್ರಿ ದೇವರ ಜಾತ್ರೆಯು ನವೆಂಬರ್ 14ರ ಗುರುವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ. ವರ್ಷಕ್ಕೊಮ್ಮೆ ನಡೆಯಲಿರುವ ಕುಣಬಿ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದ ಕಾಫ್ರಿ ದೇವರ ಜಾತ್ರೋತ್ಸವಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ಜಾತ್ರೆಯ ಮುನ್ನಾ ದಿನವಾದ ಬುಧವಾರ ತುಳಸಿ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿ ಗುರುವಾರ ಜಾತ್ರೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಕಾಫ್ರಿ ದೇವರಿಗೆ ಬಲು ಇಷ್ಟವಾದ ಹಾಗೂ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಕುಣಬಿ ಬುಡಕಟ್ಟು ಸಮುದಾಯದ ಸಂಪ್ರದಾಯದಂತೆ ಭಕ್ತರು ಹರಕೆಯ ರೂಪದಲ್ಲಿ ಕಂಬಳಿಯನ್ನು ದೇವರಿಗೆ ಅರ್ಪಿಸಿ ಕೃತಾರ್ಥರಾಗುತ್ತಾರೆ. ಗುರುವಾರ ನಡೆಯಲಿರುವ ಕಾಫ್ರಿ ದೇವರ ಜಾತ್ರೋತ್ಸವದ ನಿಮಿತ್ತ ಇದೀಗ ಜೋಯಿಡಾ ತಾಲೂಕು ಕೇಂದ್ರದಲ್ಲಿ ಕಂಬಳಿಗೆ ಬಹು ಬೇಡಿಕೆಯಿದ್ದು, ಈ ನಿಟ್ಟಿನಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಕಂಬಳಿ ಮಾರಾಟಗಾರರು ಬಂದು ತಾಲೂಕು ಕೇಂದ್ರದ ಸುತ್ತಮುತ್ತಲೂ ಕಂಬಳಿ ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂದು ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಕಂಬಳಿ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿರುವುದು ಕಂಡುಬಂದಿದೆ. ರೈತರ ಬೆಳೆಯನ್ನು ಕಾಪಾಡಿಕೊಂಡು ಬರುವಂತಹ ಕಾಫ್ರಿ ದೇವರ ಬಗ್ಗೆ ತಾಲೂಕಿನ ಜನತೆ ವಿಶೇಷವಾದ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ವೈಶಿಷ್ಟ್ಯಪೂರ್ಣವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯುವ ಈ ಜಾತ್ರೋತ್ಸವಕ್ಕೆ ರಾಜ್ಯ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದಲೂ ಭಕ್ತಾಭಿಮಾನಿಗಳು ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಕುಣಬಿ ಬುಡಕಟ್ಟು ಸಮುದಾಯದ ಬಹುಮುಖ್ಯ ಜಾತ್ರೆಯಾಗಿರುವ ಕಾಫ್ರಿ ದೇವರ ಜಾತ್ರೋತ್ಸವಕ್ಕೆ ಎಲ್ಲ ಸಮುದಾಯ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸುತ್ತಿರುವುದು ಈ ಜಾತ್ರೆಯ ಪ್ರಮುಖ ವಿಶೇಷ. ಚಲೋ ಒಳ್ಳೆಯದು.